ನಮಸ್ಕಾರ. ಸೀಸನ್ 2 ಮಾಸ್ಟರ್ ಕಿಚನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ಮೇಥಿ ಮಟರ್ ಮಲಾಯಿ ಅಂತ ಒಂದು ಪದಾರ್ಥವನ್ನು ಉತ್ತರ ಭಾರತದ ಒಂದು ಡಿಶನ್ನು ಮಾಡಿ ತೋರಿಸಲು ಇಚ್ಛಿಸ್ತೇನೆ. ಬೇಕಾದ ಸಾಮಗ್ರಿಗಳನ್ನು ಬರೆದುಕೊಳ್ಳಿ. 3 ಕಪ್ ಮೆಂತ್ಯ ಸೊಪ್ಪು, 1 ಕಪ್ ಸ್ವೀಟ್ ಕಾರ್ನ್, ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ನೀರುಳ್ಳಿ, ಅರ್ಧ ಕಪ್ ಕ್ರೀಮ್, ರುಚಿಗೆ ಉಪ್ಪು, 2 ಚಮಚ ಎಣ್ಣೆ, 1 ಚಮಚ ಮೆಣಸಿನಕಾಯಿ ಪುಡಿ, 1/4 ಚಮಚ ದಾಲ್ಚಿನ್ನಿ ಪುಡಿ, ಅರ್ಧ ಚಮಚ ಆಮ್ಚೂರ್, 2 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಈಗ ಮೊದಲು ನಾವು ಕಾರ್ನನ್ನು 1 ಕಪ್ ಸ್ವಲ್ಪ ನೀರಿನಲ್ಲಿ ಬೇಯಿಸಿಕೊಳ್ಬೇಕು. ಇದರ ಜೊತೆ ಸಹ ಹಾಕ್ಬೋದು, ಆದರೆ ನಮಗೆ ಸಮಯದ ಅಭಾವವಿದ್ದುದರಿಂದ ನಾವು ಇದನ್ನು ಬೇಗ ಮಾಡಲಿಕ್ಕಾಗಿ ಬೇರೆ ಸ್ವಲ್ಪ ಬೇಯಿಸ್ಕೊಳ್ತೇವೆ. ಸ್ವಲ್ಪ ನೀರು ಹಾಕಿದರೆ ಸಾಕು. ನಾವೀಗ ಜೋಳವನ್ನು ಕಾರ್ನನ್ನು ಬೇಯಿಸಲು ಇಟ್ಟಿದ್ದೇವೆ. ಸ್ವಲ್ಪ ನೀರು ಹಾಕಿದ್ದೇನೆ. ಈಗ ಸೈಡ್ನಿಂದ ನಾವು ಮೆಂತ್ಯ ಸೊಪ್ಪನ್ನು ಬೇಯಿಸ್ತೇನೆ. ಈಗ ಈ ಎಣ್ಣೆಯಿಂದ 2 ಚಮಚ ಎಣ್ಣೆಯನ್ನು ಈಗ ನಾವು ಒಗ್ಗರಣೆಗೆ ತೆಗೆದುಕೊಳ್ಬೇಕಾಗ್ತದೆ. ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈ ಎಣ್ಣೆಯಲ್ಲಿ ಮೊದಲು ನಾವೀಗ ಸಣ್ಣಗೆ ಹೆಚ್ಚಿದ ಅರ್ಧ ಕಪ್ ನೀರುಳ್ಳಿ, ಇದರಲ್ಲಿ ಅರ್ಧ ಕಪ್ ನೀರುಳ್ಳಿ ಉಂಟು. ನಾವು ನೀರುಳ್ಳಿಯನ್ನು ನಿಮಗೆ 1 ಹಾಕಿ 2 ಹಾಕಿ ಅಂತ ಹೇಳ್ಬೋದು, ಆದರೆ ಕಪ್ಪಿನ ಲೆಕ್ಕದಲ್ಲಿ ನಾವು ತಗೊಂಡ್ರೆ ಒಳ್ಳೆಯದಾಗ್ತದೆ, ಕ್ರಮವಾಗಿ ಬೀಳ್ತದೆ ಬೇಕಾದ ಸಾಮಾನು. ಈಗ ಇದನ್ನು ಸರಿ ಪಾರದರ್ಶಕವಾಗುವ ಹಾಗೆ ನಾವು ಹುರಿದುಕೊಳ್ಬೇಕು. ಈಚೆಯಿಂದ ಕಾರ್ನ್ ಬೇಯ್ತಾ ಇದೆ, ಬೇಗ ಬೇಯ್ತದೆ ಕಾರ್ನ್ ಅಂದರೆ ಎಲ್ಲ ಮಕ್ಕಳಿಗೆ ತುಂಬ ಇಷ್ಟ. ಇದು ಉತ್ತರ ಭಾರತದ ಪಲ್ಯ. ಹೆಚ್ಚಾಗಿ ಮೆಂತ್ಯ ಸೊಪ್ಪೆಂದರೆ ಕೆಲವು ಮಕ್ಕಳಿಗೆ ಆಗೋದಿಲ್ಲ, ಅದು ಇದರಲ್ಲಿ ಕ್ರೀಮ್ ಬೀಳ್ತದೆ, ನಂತರ ಕಾರ್ನ್ ಎಲ್ಲ ಹಾಕೋದ್ರಿಂದ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಈಗ ಚೆನ್ನಾಗಿ ಇದನ್ನು ಹುರಿಬೇಕು, ಕೆಂಪಗಾಗೋದು ಬೇಡ. ಜೋಳದಲ್ಲಿ 2 ವಿಧವಿದೆ, ಅಮೇರಿಕನ್ ಕಾರ್ನ್ ಮತ್ತು ಇಂಡಿಯನ್ ಕಾರ್ನ್ ಅಂತ ಹೇಳಿ. ಇಂಡಿಯನ್ ಕಾರ್ನ್ ಅಂದರೆ ಮೆಕ್ಕೆಜೋಳ ಅಂತ ಹೇಳ್ತಾರೆ. ಈಗ ಸೀಸನ್, ಈಗ ಗಾಡಿಯಲ್ಲಿ ಎಲ್ಲ ಆ ಜೋಳವನ್ನು ಸುಟ್ಟು ಗಂಡದಲ್ಲಿ ಸುಟ್ಟುಕೊಂಡು ಕೊಡ್ತಾರೆ. ಮಕ್ಕಳೆಲ್ಲ ತಿನ್ನುವುದನ್ನು ನೀವು ನೋಡಿರ್ಬೋದು, ಆದರೆ ಅದು ಸ್ವಲ್ಪ ಗಟ್ಟಿಯಾಗಿದೆ. ಇದು ಅಮೇರಿಕನ್ ಕಾರ್ನ್ ಅಂದರೆ ಅಮೇರಿಕದಿಂದ ಆಮದು ಮಾಡುವುದಲ್ಲ ಇದು ಒಂದು ತಳಿ, ಜೋಳದ ಒಂದು ತಳಿ, ಇಲ್ಲಿಯೇ ನಾವು ಬೆಳೆಸ್ತೇವೆ. ಇದು ರಸಭರಿತವಾಗಿರ್ತದೆ. ಈಗೆಲ್ಲ ಫಂಕ್ಷನ್ನಲ್ಲಿ, ಯಾವ ಫಂಕ್ಷನ್ನಲ್ಲಿ ಆದರೂ ಸಹ ಕಾರ್ನಿನ ಸಲಾಡ್, ಪಲ್ಯ ಎಲ್ಲ ಮಾಡ್ತಾರೆ. ಕಾರ್ನ್ ಹೆಚ್ಚಾಗಿ ಎಲ್ಲ ಜನರು ಇಚ್ಛಿಸ್ತಾರೆ. ಈ ಬೇಬಿ ಕಾರ್ನ್ ಸಹ ಹಾಗೆ. ಈ ಕಾರ್ನನ್ನು, ಅಮೇರಿಕನ್ ಕಾರ್ನನ್ನು ಕ್ರೀಮ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಸಹ ತಿಂತಾರೆ. ಚಾಟ್ ಮಸಾಲ ಹಾಕಿ ಎಲ್ಲ ತಿಂತಾರೆ. ನೀವು ನೋಡಿರ್ಬೋದು ಕೆಲವು ದೊಡ್ಡ ಮಾಲ್ಗಳಲ್ಲಿ ಮತ್ತು ಕೆಲವು ಸೂಪರ್ ಮಾರ್ಕೆಟ್ನ ಬದಿಯಲ್ಲೆಲ್ಲ ಕೆಲವು ಅಂಗಡಿಗಳನ್ನು ಇಟ್ಟಿರ್ತಾರೆ. ಅದರಲ್ಲೆಲ್ಲ ಇದನ್ನು ಕೊಡ್ತಾರೆ, ಮಾರಲಿಕ್ಕೆಲ್ಲ ಇಡ್ತಾರೆ. ನೋಡಿ, ಈಗ ಪಾರದರ್ಶಕವಾಯಿತು. ಈಗ ಉರಿಯನ್ನು ಸ್ವಲ್ಪ ಸಣ್ಣ ಮಾಡಿ ಈಗ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಬೇಕು. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಸಹ ಹಾಗೆ ಹೆಚ್ಚು ಇದು ಮಾಡಬೇಕಾಗಿಲ್ಲ, ಹಸಿ ವಾಸನೆ ಹೋಗುವವರೆಗೆ ಮಾತ್ರ. ಈಗ ಕಾರ್ನ್ ನಮ್ಮದು ಬೆಂದಿತ್ತು, ನೀರೆಲ್ಲ ಆರಿತ್ತು, ಸಾಕು, ಬೇಗ ಬೇಯ್ತದೆ ಕಾರ್ನ್.
ಪರಿಮಳ ಬರ್ತಾ ಇದೆ. ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿದ ಕೂಡಲೇ, ಗಾರ್ಲಿಕ್ ಜಿಂಜರ್ ಬಿದ್ದ ಕೂಡಲೇ ಪರಿಮಳ ಬರ್ತದೆ. ಈಗ ನಾವು ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಇದು ರುಬ್ಲಿಕ್ಕೆಲ್ಲ ಏನಿಲ್ಲ, ಇದರಲ್ಲಿ ಪುಡಿಗಳು, ಖಾಲಿ ಪುಡಿಗಳು ಮಾತ್ರ, ಪುಡಿಗಳನ್ನು ಹಾಕಿ ಮಾಡುವಂಥ ಪಲ್ಯ. ಹೆಚ್ಚಾಗಿ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಪುಡಿಗಳನ್ನೇ ಹಾಕಿ ಮಾಡುವಂಥದ್ದು. ನಮ್ಮ ಇಲ್ಲಿ ಹಾಗೆ ತೆಂಗಿನಕಾಯಿಯನ್ನೆಲ್ಲ ಹಾಕೋದು ಕಮ್ಮಿ, ಇಲ್ಲವೇ ಅಂತ ಹೇಳ್ಬೋದು. ಈಗ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಹುರಿಬೇಕೀಗ. ನಾವು ಉರಿಯನ್ನು ಸ್ವಲ್ಪ ಸಣ್ಣ ಮಾಡಿ ಇದರಲ್ಲೇ ಸ್ವಲ್ಪ ಹುರಿದು ಬೇಯಿಸಬೇಕು. ಇದರಲ್ಲೇ ಒಗ್ಗರಣೆಯಲ್ಲೇ ಅದು ಬೇಯ್ತದೆ. ಇದು ಮೆಂತ್ಯ ಸೊಪ್ಪು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಕೇಳಿರ್ಬೋದು, ಇದರಲ್ಲಿ ಈ ಮೆಂತ್ಯ ಸೊಪ್ಪಿನಲ್ಲಿ B1 ಮತ್ತು B2 ವಿಟಮಿನ್ಸ್ ಇದೆ. ನಂತರ ಆರೋಗ್ಯಕ್ಕೆ ತುಂಬ ಶಕ್ತಿವರ್ಧಕ ಇದು. ನಂತರ ಗ್ಯಾಸ್ಟ್ರಿಕ್ಕಿಗೆ ಸಹ ತುಂಬ ಇದು ಒಳ್ಳೆಯದು. ಡಯಾಬಿಟಿಸ್ನವರಿಗೆ ಒಂದು ಅಮೃತ ಅಂತಲೇ ಹೇಳ್ಬೋದು ಇದನ್ನು. ಯಾಕೆಂದರೆ ಮೆಂತ್ಯ ಕಾಳನ್ನು ಪುಡಿ ಮಾಡಿ ನಮ್ಮ ಮೊಸರಿನಲ್ಲಿ ಅಥವಾ ಹಾಕಿ ಮಜ್ಜಿಗೆಯಲ್ಲಿ ಹಾಕಿ ರಾತ್ರಿ ಇಟ್ಟು ಬೆಳಿಗ್ಗೆ ತೆಗೆದುಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಇದರ ಪಲ್ಯ ಮಾಡಿ ತಿಂದರೂ ಸಹ ತುಂಬ ಒಳ್ಳೆಯದು. ಈಗ ನೋಡಿ, ನೋಡುವಾಗ 3 ಕಪ್ ಅಂತ ಕಾಣ್ತದೆ. ಇದು ಬೆಂದ ಕೂಡಲೇ ಸ್ವಲ್ಪ ಆಗ್ತದೆ, ಬೆಂದ ಕೂಡಲೇ ಕಮ್ಮಿ ಆಗ್ತದೆ ಇದು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದರಲ್ಲಿ ಸ್ವಲ್ಪ ಉರಿಯನ್ನು ಜಾಸ್ತಿ ಮಾಡಿ ಸರಿ ಹುರಿಬೇಕು. ಯಾಕೆಂದರೆ ಇದು ಹುರಿದ ಹಾಗೆ ಸ್ವಲ್ಪ ಹಸಿ ಇದ್ದರೆ ಕಹಿ ಬರ್ತದೆ. ಹುರಿದ್ರೆ ಒಳ್ಳೆಯದಾಗಿ ಇದರ ಪರಿಮಳ ಸಹ ಬರ್ತದೆ. ನಂತರ ಕಹಿ ಸ್ವಲ್ಪ ಕಮ್ಮಿ ಆಗ್ತದೆ. ಕಹಿ ಆದರೂ ಸಹ ಇದು ಆರೋಗ್ಯಕ್ಕೆ ತುಂಬ ಸಿಹಿ. ಈಗ ಚೆನ್ನಾಗಿ ಹುರಿದಿದೆ. ಈಗ ನೀರಿನ ಪಸೆ ಏನಿಲ್ಲ, ಈಗ ಸ್ವಲ್ಪ ನೀರು ಬಿಡ್ತದೆ. ಅದು ಸೊಪ್ಪಿನಲ್ಲಿರುವ ನೀರು ಬಿಟ್ಟ ನಂತರ ಈಗ ನಾವಿದಕ್ಕೆ ಮೆಣಸಿನ ಪುಡಿ ಮತ್ತು ಚಕ್ಕೆ, ದಾಲ್ಚೀನಿ ಪುಡಿಯನ್ನು ಹಾಕಬೇಕು. ಖಾರಕ್ಕೆ ಒಂದು ಸ್ವಲ್ಪ 1/4 ಚಮಚಕ್ಕಿಂತ ಸ್ವಲ್ಪ ದಾಲ್ಚೀನಿ ಪುಡಿ ಹಾಕಿ ಈಗ ಬೇಯಿಸಿದ ಜೋಳವನ್ನು ಹಾಕಬೇಕು. ಸೇರಿಸಿ ಸ್ವಲ್ಪ ನೀರು ಹಾಕಬೇಕೀಗ. ಸ್ವಲ್ಪ ನೀರು ಹಾಕಬೇಕು. ಈ ಪಲ್ಯ ಹೆಚ್ಚು ತೆಳು ಸಹ ಅಲ್ಲ, ದಪ್ಪ ಸಹ ಅಲ್ಲ, ಸ್ವಲ್ಪ ಹದ ತೆಳು ಆಗಬೇಕು. ಇದೆಂದರೆ ಚಪಾತಿಗೆ, ಪೂರಿಗೆ, ಅದೇ ನಂತರ ಇದು ಪುಲಾವಿನ ಜೊತೆ ಸಹ ಒಳ್ಳೆಯದಾಗ್ತದೆ. ಹೆಚ್ಚಾಗಿ ಪೂರಿ, ಚಪಾತಿ, ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಾಗಿ ಎಲ್ಲಿ ನೋಡಿದ್ರು ನಮ್ಮ ಇಲ್ಲಿ ಹಾಗೆ ಅನ್ನ ಇರೋದು ಕಮ್ಮಿ, ಅನ್ನ ತಿನ್ನುವವರೇ ಕಮ್ಮಿ. ಎಲ್ಲ ನಾನ್, ಪರೋಟ, ಕುಲ್ಚಾ ಅಂತ ಹೇಳಿ ಥರದ ಚಪಾತಿ, ರೊಟ್ಟಿಯನ್ನೆಲ್ಲ ಮಾಡ್ತಾರೆ. ಭಟೂರ ಅದೆಲ್ಲ ಮಾಡ್ತಾರೆ. ಅದಕ್ಕೆಲ್ಲ ಇಂಥ ಪಲ್ಯಗಳು ತುಂಬ ರುಚಿಕರವಾಗ್ತದೆ. ಈಗ ಆಮ್ಚೂರು ಹಾಕಬೇಕು. ಹುಳಿಯ ಬದಲು ಆಮ್ಚೂರು ಹಾಕ್ತಾರೆ. ಆಮ್ಚೂರು ಅಂದರೆ ಮಾವಿನ ಕಾಯಿಯನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಬಿಸಿಲಿಗೆ ಹಾಕಿ ಪುಡಿ ಮಾಡಿ ಮಾಡುವಂಥದ್ದು. 1 ಚಮಚದಷ್ಟು ಉಪ್ಪು ಹಾಕುವ. ಉಪ್ಪು ಯಾವಾಗಲೂ ಹಾಕುವಾಗ ಜಾಗ್ರತೆಯಿಂದ ಹಾಕಿ, ಬೇಕಾದರೆ ನಂತರ ನೋಡಿ ಹಾಕ್ಬೋದು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಸಾಧಾರಣ ಒಂದು 3/4 ಕಪ್ಪಿನಷ್ಟು ನೀರು ಹಿಡಿತದೆ ಇದಕ್ಕೆ. ನಂತರ ಬೇಕಾದರೆ ಅವರವರಿಗೆ
ಕೆಲವರಿಗೆ ದಪ್ಪಗಾಗಬೇಕಾಗ್ತದೆ ಪಲ್ಯ, ಕೆಲವರಿಗೆ ತೆಳ್ಳಗಿರಬೇಕಾಗ್ತದೆ. ಬೇಗ ಆಗ್ತದೆ ಇದು. ಈಗ ಕ್ರೀಮ್ ಹಾಕೋದು. ಕ್ರೀಮ್ ಹಾಕಿದ್ರಿಂದ ಇದಕ್ಕೆ ಒಳ್ಳೆ ದಪ್ಪ ಬರ್ತದೆ, ಗ್ರೇವಿ ಒಳ್ಳೆ ದಪ್ಪಗಾಗ್ತದೆ. ನೋಡಿ ತೆಳ್ಳಗಿದ್ದ ಪಲ್ಯ ಹೇಗಾಯ್ತು ನೋಡಿ, ರುಚಿ ಸಹ ಬರ್ತದೆ. ಕ್ರೀಮ್ ಹಾಕಿದರೆ ನಮ್ಮ ತೆಂಗಿನ ಹಾಲನ್ನು ನಾವು ಈ ಕಡೆ ಕೆಲವು ಪಲ್ಯಕ್ಕೆ ತೆಂಗಿನ ಹಾಲನ್ನು ಹಾಕ್ತೇವೆ ನೋಡಿ, ಅದೇ ರೀತಿ ಜೋಳ ಹಾಕಿದ ಕೂಡಲೇ ಪಲ್ಯ ಜಾಸ್ತಿ ಆಯಿತು ನೋಡಿ. ಇದು ಪಲ್ಯ ಇಲ್ಲಿಗೆ ಮುಗಿಯಿತು. ಈ ಪಲ್ಯದ ಜೊತೆ ತಿನ್ನಲು ಒಂದು ಆಲೂ ಪೂರಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಒಟ್ಟಿಗೆ ರುಚಿಯನ್ನು ನೋಡ್ಬೋದು. ಜೋಳದ ಬೀಜಗಳನ್ನು ಸ್ವಲ್ಪ ನೀರಿನಲ್ಲಿ ಬೇಯಿಸಿ ನೀರು ಸಮೇತ ಬದಿಗಿಡಿ. ಮೆಂತ್ಯ ಸೊಪ್ಪನ್ನು ಕಡ್ಡಿಯಿಂದ ಬೇರ್ಪಡಿಸಿ ತೊಳೆದು ಸಣ್ಣಗೆ ಹೆಚ್ಚಿರಿ. ಬಾಣಲೆಗೆ ಎಣ್ಣೆ ಸುರಿದು ಬಿಸಿಯಾದ ತಕ್ಷಣ ನೀರುಳ್ಳಿ ಚೂರುಗಳನ್ನು ಹಾಕಿ ಪಾರದರ್ಶಕವಾಗುವವರೆಗೆ ಕೆದಕಿರಿ. ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಸೇರಿಸಿ ಕೆದಕಿರಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟಿನ ಹಸಿ ವಾಸನೆ ಹೋದ ಮೇಲೆ ಮೆಂತ್ಯ ಸೊಪ್ಪನ್ನು ಸೇರಿಸಿ ಹುರಿಯಿರಿ. ಮೆಂತ್ಯ ಸೊಪ್ಪು ಬೆಂದ ಮೇಲೆ ದಾಲ್ಚೀನಿ ಪುಡಿ ಮತ್ತು ಮೆಣಸಿನ ಪುಡಿ ಹಾಕಿ ಒಂದು ಕ್ಷಣ ಕೆದಕಿ ಬೇಯಿಸಿದ ಜೋಳದ ಬೀಜಗಳನ್ನು ನೀರು ಸಮೇತ ಸೇರಿಸಿರಿ. ನಂತರ ಉಪ್ಪು ಹಾಗೂ ಆಮ್ಚೂರುಗಳನ್ನು ಹಾಕಿ ಬೇಕಿದ್ದರೆ ಸ್ವಲ್ಪ ನೀರು ಸೇರಿಸಿ ಗ್ರೇವಿಯನ್ನು ಹದ ದಪ್ಪಗೊಳಿಸಿ ಒಂದು ಕುದಿ ಬರಿಸಿ ಕ್ರೀಮ್ ಸೇರಿಸಿ ಸ್ವಲ್ಪ ಕುದಿಸಿ ಕೆಳಗಿಳಿಸಿರಿ. ಈ ಪಲ್ಯ ಪೂರಿ, ಚಪಾತಿ, ಪುಲಾವ್ ಜೊತೆ ತಿನ್ನಲು ಬಲು ರುಚಿಯಾಗಿರುವುದು. ವೀಕ್ಷಕರೇ, ಈಗ ಆಲೂ ಪೂರಿ ಮಾಡೋದು ಹೇಗಂತ ಹೇಳ್ತೇನೆ. ಬೇಕಾದ ಸಾಮಾನುಗಳನ್ನು ಬರೆದುಕೊಳ್ಳಿ. ಆಲೂ ಪೂರಿ ಮಾಡಲು 2 ಹದಗಾತ್ರದ ಬಟಾಟೆ, 2 ಕಪ್ ಗೋಧಿ ಹಿಟ್ಟು, ಅರ್ಧ ಚಮಚ ಉಪ್ಪು, 1/4 ಚಮಚ ಓಮ, ಅರ್ಧ ಕಪ್ ನೀರು, ಕರಿಯಲು ಎಣ್ಣೆ, 1/4 ಚಮಚ ಅರಸಿನ ಪುಡಿ, 1/4 ಚಮಚ ಮೆಣಸಿನ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, 2 ಚಮಚ ಎಣ್ಣೆ ಹಿಟ್ಟಿಗೆ ಹಾಕಲು. ನಾವು ಮೊದಲೇ ಹಿಟ್ಟನ್ನು ಮಾಡಿಟ್ಟಿದ್ದೇನೆ, ಯಾಕೆಂದರೆ ಇಲ್ಲಿ ಮಾಡಿ ತೋರಿಸ್ಲಿಕ್ಕೆ ಹಿಟ್ಟು ಕಲಸಿ ನಾವು 20 ನಿಮಿಷ ಇಡಬೇಕಾಗ್ತದೆ. ಹೀಗೆ ನೋಡಿ, 20 ನಿಮಿಷ ನಾವು ಬಟಾಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಪುಡಿ ಮಾಡಿ, ನಯವಾಗಿ ಪುಡಿ ಮಾಡಬೇಕು. ನಂತರ ಅದಕ್ಕೆ ಗೋಧಿ ಹಿಟ್ಟು, ನಂತರ ಕೊತ್ತಂಬರಿ, ಮೆಣಸಿನ ಪುಡಿ, ಅರಸಿನ ಪುಡಿ ಮತ್ತು ಓಮವನ್ನು ಕೈಯಲ್ಲಿಟ್ಟು ಸ್ವಲ್ಪ ಹೀಗೆ ಓಮವನ್ನು ಕೈಯಲ್ಲಿ ಹಾಕಿ ಹೀಗೆ ತಿಕ್ಕಿಕೊಂಡು ಸ್ವಲ್ಪ ಕೈಯಲ್ಲೇ ಪುಡಿ ಮಾಡಿಕೊಂಡು ಹಾಕಬೇಕು. ಮತ್ತು ನೀವು ಸ್ವಲ್ಪ ಒಂದ್ಸಲ ಎಲ್ಲ ಐಟಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಟ್ಟಿ ಹಿಟ್ಟನ್ನು ಲಟ್ಟಿಸಬೇಕು. ಗಟ್ಟಿ ಹಿಟ್ಟನ್ನು ನಾವೀಗೆ ಗಟ್ಟಿ ಹಿಟ್ಟು ಹಾಕಬೇಕು. ನಂತರ ಇದನ್ನು 20 ನಿಮಿಷ ಇಡಬೇಕು. ಹಿಟ್ಟಿಗೆ ನಾವು ಕಲಸಿಟ್ಟ ಹಿಟ್ಟಿಗೆ 1-2 ಚಮಚ ಎಣ್ಣೆಯನ್ನು ತಾಗಿಸಿ ಇಡಬೇಕು. ನಾನು ಗಟ್ಟಿ ಇದು ಮಾಡಿದ್ದು. ಈಗ ನೋಡಿ, ಅದು ಇದರಲ್ಲಿ ಬಟಾಟೆ ಇರೋದ್ರಿಂದ ಸ್ವಲ್ಪ ಪುನಃ ಮೆದುವಾಗ್ತದೆ. ಆದ್ದರಿಂದ ಮೆದು ಇಟ್ಟು ಕಲಿಸಬಾರ್ದು. ಇದಕ್ಕೆ ಕಲಿಸುವಾಗ ಗಟ್ಟಿಯಾಗಿ ಕಲಿಸಬೇಕು. ಸಾಧಾರಣ ಒಂದು ಅರ್ಧ ಕಪ್ಗಿಂತ ಕಮ್ಮಿ ನೀರು ಹಾಕಬೇಕು. ಈಗ ಇದರದ್ದು ನಾವು ಗುಳಿಗೆಗಳನ್ನು ಸಾಧಾರಣ ನಿಮಗೆ ಬೇಕಾದಷ್ಟು ದೊಡ್ಡ ಗುಳಿಗೆಗೆ ಸಾಧಾರಣ 12 ಗುಳಿಗೆ ಎಷ್ಟು ಬೇಕೋ ಹಾಗೆ ಮಾಡಿಕೊಳ್ಬೋದು. ಹೀಗೆ ಗುಳಿಗೆಗಳನ್ನು ಮಾಡಿಕೊಂಡು ಅಂದರೆ ಈಗ 20 ನಿಮಿಷ ಇಡಬೇಕು ಮುಚ್ಚಿ. ಒಂದು ಪ್ಲೇಟಿನಿಂದ ಮುಚ್ಚಿ 20 ನಿಮಿಷ ಹಾಗೆ ಬದಿಯಲ್ಲಿ ಇಡಬೇಕು. ನಂತರ ಪೂರಿಯನ್ನು ಮಾಡಬೇಕು. ಚೆನ್ನಾಗಿ ಇದನ್ನು ಮೆದು ಮಾಡಿಕೊಳ್ಬೇಕು. ಹಿಟ್ಟನ್ನು ಹೀಗೆ ಚೆನ್ನಾಗಿ ಮರ್ದಿಸಿ ಲಟ್ಟಿಸುವಾಗ ಸಹ ಹಾಗೆ ಇದಕ್ಕೆ ಒಣ ಹಿಟ್ಟನ್ನು ಹಾಕಲಿಕ್ಕಿಲ್ಲ. ಲಟ್ಟಣಿಗೆಗೆ ಮತ್ತು ಅದಕ್ಕೆ ಎರಡಕ್ಕೂ ಸಹ ನಾವು ಎಣ್ಣೆಯನ್ನು ಪಸೆಯನ್ನು ತಾಗಿಸಿಕೊಂಡು ಲಟ್ಟಿಸಬೇಕು. ಇದಕ್ಕೆ ನಮಗೆ ಒಣ ಹಿಟ್ಟು ಹಾಕಲಿಕ್ಕಿಲ್ಲ. ಬೇರೆ ಪೂರಿ ಆದರೆ ನಾವು ಒಣ ಹಿಟ್ಟಿನಲ್ಲಿ ಈ ಗುಳಿಗೆಗಳನ್ನು ಉರುಳಿಸಿ ನಂತರ ಲಟ್ಟಿಸ್ತೇವೆ.
ಮಾಡಲಿಕ್ಕೆ ಹಾಗೆ ಮಾಡಲಿಕ್ಕಿಲ್ಲ. ಈಗ ನಾವೀಗ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕಿಡುವ. ಎಣ್ಣೆ ಸ್ವಲ್ಪ ಸರಿ ಚೆನ್ನಾಗಿ ಬಿಸಿ ಆಗಬೇಕು. ಇದು ಕೊತ್ತಂಬರಿ ಪುಡಿ, ಇದರ ಬದಲಿಗೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಸಹ ಹಾಕ್ಬೋದು. ಮೆಣಸಿನ ಪುಡಿ, ಗಾರ್ಲಿಕ್ ಜಿಂಜರ್ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬೋದು. ಆಗ ಕೊತ್ತಂಬರಿ ಪುಡಿ ಹಾಕಬೇಕಾಗಿಲ್ಲ. ಈಗ ಉಪವಾಸದ ದಿನದಲ್ಲಿ ನಾವು ಮಾಡೋದಾದರೆ ಕೊತ್ತಂಬರಿ ಪುಡಿಯನ್ನು ಹಾಕ್ಬೋದು. ಉಳಿದ ದಿನದಲ್ಲಿ ಬೇಕಾದರೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ಬೋದು, ಅವರವರ ರುಚಿ. ಒಂದೊಂದೇ ಪುರಿಗಳನ್ನು ಲಟ್ಟಿಸಬೇಕು. ಚೆನ್ನಾಗಿ ಲಟ್ಟಣಿಗೆಗೆ ಮತ್ತು ಮಣೆಗೆ ಎಣ್ಣೆಯನ್ನು ತಾಗಿಸಬೇಕು. ಇಲ್ಲದಿದ್ದರೆ ಹಿಟ್ಟು ಇದಕ್ಕೆ ಕಚ್ಚಿ ಕೂತ್ಕೊಳ್ತದೆ. ನಿಮಗೆ ಬೇಕಾದ ಗಾತ್ರದ ಪೂರಿಗಳನ್ನು ಮಾಡಬಹುದು. ಚಿಕ್ಕದು ಬೇಕಾದರೆ ಚಿಕ್ಕದು, ಸ್ವಲ್ಪ ದೊಡ್ಡದು ಬೇಕಾದರೆ ದೊಡ್ಡ ಪೂರಿಗಳನ್ನು ಲಟ್ಟಿಸ್ಬೋದು. ಈಗ ಎಣ್ಣೆ ಸರಿ ಬಿಸಿ ಆಗಬೇಕು. ಪುರಿಗಳಲ್ಲಿ ತುಂಬ ವಿಧಾನವಿದೆ. ಇದೇ ರೀತಿ ಗೋಧಿ ಹಿಟ್ಟಿನ ಪುರಿ ಹೇಗೆ ಮಾಡ್ತೇವೋ ಹೀಗೆ ಮೈದಾ ಸಹ ಹಾಕ್ಬೋದು. ಇದಕ್ಕೆ ಮೈದಾ ಹಾಕಿ ಮಾಡ್ಬೋದು. ಇದಕ್ಕೆ ನಾನು ಗೋಧಿ ಹಿಟ್ಟು ಹಾಕಿ ಮಾಡಿದ್ದೇನೆ. ನಂತರ ಇನ್ನೊಂದು ರಾಗಿ ಹಿಟ್ಟಿನ ರೊಟ್ಟಿ ಸಹ ಮಾಡ್ತಾರೆ, ಅದನ್ನು ಇನ್ನೊಂದು ಸಲ ಹೇಳ್ಕೊಡ್ತೇನೆ. ಸರಿ ಬಿಸಿ ಆಗಬೇಕು, ಇಲ್ಲದಿದ್ದರೆ ಪುರಿ ಹೋಗಿ ಸರಿ ಎಣ್ಣೆ ಕುಡಿತದೆ. ಸಣ್ಣ ಸಣ್ಣ ಹಿಟ್ಟಿನ ಚೂರುಗಳನ್ನು ಹಾಕಿದರೆ ಗೊತ್ತಾಗ್ತದೆ, ಟಪ್ಪನೆ ಮೇಲೆ ಬರಬೇಕು. ಸ್ವಲ್ಪ ಸಟುಗದಿಂದ ಸ್ವಲ್ಪ ಪೂರಿಯನ್ನು ಒತ್ತಬೇಕು. ಎರಡೂ ಬದಿಗಳನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಕರಿದು ತೆಗಿಬೇಕು. ಹೀಗೆ ಎಲ್ಲ ಪುರಿಗಳನ್ನು ಕರಿದು ತೆಗಿಬೇಕು. ಹೀಗೆ ಎಣ್ಣೆಯನ್ನು ಸರಿ ಚೆನ್ನಾಗಿ ಎಲ್ಲ ಎಣ್ಣೆ ಹೋಗಬೇಕು. ನಂತರ ಟಿಶ್ಯೂ ಪೇಪರ್ ಹಾಕಿದರೆ ಅದರ ಮೇಲೆ ಇಟ್ಟರೆ ಎಲ್ಲ ಎಣ್ಣೆ ಹೋಗ್ತದೆ. ಹೀಗೆ ಎಲ್ಲ ಪುರಿಗಳನ್ನು ಕರಿಬೇಕು. ನೋಡಿ ವೀಕ್ಷಕರೇ, ಎಲ್ಲ ಪುರಿಗಳನ್ನು ಒಂದೊಂದಾಗಿ ಲಟ್ಟಿಸಿ ಎಲ್ಲ ಕರಿದು ತೆಗೆದಾಯಿತು. ಇನ್ನು ರುಚಿ ನೋಡಬೇಕು. ಬಟಾಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ನಯವಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ಗೋಧಿ ಹಿಟ್ಟಿಗೆ ಉಪ್ಪು, ಓಮ ಹಾಗೂ ಇತರ ಪುಡಿಗಳನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸಿರಿ. ನಂತರ ಪುಡಿ ಮಾಡಿದ ಬಟಾಟೆಯನ್ನು ಸೇರಿಸಿ ಹಿಟ್ಟು ಕಲಸಿರಿ. ಹಿಟ್ಟು ಕಲಸುವಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಗಟ್ಟಿ ಹಿಟ್ಟು ಕಲಸಿರಿ. ಕೊನೆಗೆ 2 ಚಮಚ ಎಣ್ಣೆ ಸೇರಿಸಿ ಚೆನ್ನಾಗಿ ಮರ್ದಿಸಿ ಹಿಟ್ಟಿನ ಮುದ್ದೆಯನ್ನು ಒಂದು ಪಾತ್ರೆಯಲ್ಲಿ 20 ನಿಮಿಷಗಳ ಕಾಲ ಮುಚ್ಚಿಡಿ. ತದನಂತರ ಕೈಗಳಿಗೆ ಎಣ್ಣೆ ಪಸೆ ಹಚ್ಚಿರಿ. ಹಿಟ್ಟಿನ ಮುದ್ದೆಯಿಂದ ಒಂದೇ ಗಾತ್ರದ ಸುಮಾರು 12 ಉಂಡೆಗಳನ್ನು ಮಾಡಿರಿ. ಲಟ್ಟಿಸುವ ಮಣೆಗೆ ಹಾಗೂ ಲಟ್ಟಣಿಗೆ ಎಣ್ಣೆ ಪಸೆ ಹಚ್ಚಿರಿ. ಉಂಡೆಗಳನ್ನು ಯಾವುದೇ ಹಿಟ್ಟಿನಲ್ಲಿ ಹೊರಳಿಸದೆ ನೇರವಾಗಿ ಪೂರಿಗಳನ್ನು ಲಟ್ಟಿಸಿರಿ. ಎಣ್ಣೆಯಲ್ಲಿ ಕರಿದು ತೆಗೆಯಿರಿ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಮುಂದೆ ಉಷಾ ಪಲ್ಲವಿ ಅವರಿದ್ದಾರೆ. ಡಾಕ್ಟರ್ ಉಷಾ ಪಲ್ಲವಿ ಇವರು ಗಾಂಧಿ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ್ದಾರೆ.
ಅನಂತರ ಸಿಂಗಿಂಗ್ ಮತ್ತು ಡ್ಯಾನ್ಸಿಂಗ್ ಇವರ ಹಾಬಿ. ಇವತ್ತು ನಮ್ಮ ಮಾಡಿದ ತಿನಸನ್ನು ರುಚಿ ನೋಡಲು ಇವರು ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಇವರಿಗೆ ಸ್ವಾಗತ. ನಮಸ್ಕಾರ. ಈ ದಿನ ಒಂದು ಆಲೂ ಪೂರಿ ಅಂತ ಮಾಡಿದ್ದೇವೆ ನಾವು. ಆಲೂ ಪೂರಿ, ನಂತರ ಒಂದು ಮೇಥಿ ಮಲಾಯ್ ಕಾರ್ನ್ ಅಂತ. ಪರಿಮಾಣ ಒಳ್ಳೆ ಮುಗಿಗೆ ಬಡಿತದೆ. ಪೊಟೆಟೊ ಹಾಕ್ತೇವೆ ಅದಕ್ಕೆ. ಭಾರಿ ಚೆನ್ನಾಗಿದೆ. ಒಳ್ಳೆದಾಯ್ತಾ? ಉಪ್ಪೆಲ್ಲ ಸರಿಯಾಗಿದೆ? ಎಲ್ಲ ಸರಿ. ಕಾರ್ನ್ ಮೇಥಿದು ಕಾಂಬಿನೇಷನ್ ಒಳ್ಳೆಯದಾಗಲಿ. ಚೆನ್ನಾಗಿದೆ. ನನಗೆ ತಾನೇ ಎಲ್ಲ ಖಾಲಿ ಹೌದು, ಎಲ್ಲ ಖಾಲಿ ಮಾಡ್ಬೋದು. ಮನೆಗೆ ಹೋಗಿ ಇದನ್ನು ಮಾಡೋದು ಅಂತ ಕೆಲಸ. ಹೌದು, ಈಗ ಮಾಡಿ. ಪ್ರಿಯ ವೀಕ್ಷಕರೇ, ನಿಮ್ಮ ಮನೆ ಅಂಗಳದ ಔಷಧಿ ಸಸ್ಯದಲ್ಲಿ ಇವತ್ತು ಸಂಬರಬಳ್ಳಿ ಅಥವಾ ದೊಡ್ಡಪತ್ರೆ ಅಂತ ಹೇಳ್ತಾರೆ. ಇದರ ಬಜ್ಜಿಯನ್ನು ಮಾಡಿ ಎಣ್ಣೆಯಲ್ಲಿ ಕರೆದು ತಿಂತಾರೆ. ನಂತರ ತಂಬಳಿ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಶೀತ ಆದಾಗ ಇದನ್ನು ಕೆಂಡದಲ್ಲಿ ಬಾಡಿಸಿ ಇದರ ರಸವನ್ನು ತೆಗೆದು ಸ್ವಲ್ಪ ಜೇನುತುಪ್ಪ ಹಾಕಿ ಚಿಕ್ಕ ಮಗುವಿಗೆ ಕೊಡ್ತಾರೆ. ನಂತರ ಸ್ವಲ್ಪ ಮೈ ಬಿಸಿ ಆದರೆ ಈ ಎಲೆಯನ್ನು ಬಾಡಿಸಿಕೊಂಡು ಚೆನ್ನಾಗಿ ಸೆಕೆಯನ್ನು ಕೊಡ್ತಾರೆ. ಇದು ತುಂಬ ಉಪಕಾರಿಯಾಗಿದೆ. ಎಲ್ರಿಗೂ ಎಲ್ಲ ಮನೆಗಳಲ್ಲೂ ಇರಬೇಕಾದ ಸಸ್ಯ. ಹೆಚ್ಚಾಗಿ ಚಿಕ್ಕ ಮಕ್ಕಳಿರುವ ಎಲ್ಲ ಮನೆಗಳಲ್ಲಿ ಇದನ್ನು ನೆಡ್ತಾರೆ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೀತದೆ ಇದು. ಆದ್ದರಿಂದ ಎಲ್ಲರೂ ಬೆಳೆಸಿರಿ, ಇದರ ಉಪಯೋಗವನ್ನು ಪಡೆಯಿರಿ.